ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದು ಸಲ ನಾವು ದೇವರ ಬಳಿಗೆ ಸೇರಿ ಬರುವಾಗೆ ಈ ದಿನ ನಾವು ಮತ್ತೆ ಸಾಯಂಕಾಲ ಕಾಲ ಸಮಯದಲ್ಲಿ ನಾವು ಪ್ರತಿ ಶನಿವಾರ ಪ್ರಾರ್ಥನೆ ಕೂಡಿ ಬಂದು ಕರ್ತನ ನಾಮವನ್ನು ಸ್ತುತಿಸಿ ಮಹಿಮೆಪಡಿಸುವ ಹಾಗೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ಆತನಿಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸೋಣ. ಈ ದಿನ ದೇವರ ವಾಕ್ಯದ ಭಾಗಕ್ಕೋಸ್ಕರ ಆರಿಸಿಕೊಂಡ ವೇದ ಭಾಗದಲ್ಲಿ ನಾವು ನೋಡುವುದಾದರೆ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ ನಾವು 8ನೇ ವಚನದಿಂದ ಹಿಡಿದು ನಾವು 12ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಇಲ್ಲಿ ನೋಡುವುದಾದರೆ, ಮುಂದೆ ಅಪೊಸ್ತಲರು ಯೇಸುವಿನ ಬಗ್ಗೆ ಸುವಾರ್ತೆ ಸಾರುತ್ತಾ ಅನೇಕರನ್ನು ಸ್ವಸ್ಥಪಡಿಸುತ್ತಾ ಮತ್ತು ಆತನ ಬಗ್ಗೆ ತಿಳಿಯಪಡಿಸೋದಕ್ಕೋಸ್ಕರ ಮುಂದೆ ಹೋಗುವಂಥದ್ದು, ಸುವಾರ್ತೆ ಸಾರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಅನೇಕ ಜನರು ಅವ್ರನ್ನ ಬಹಿಷ್ಕರಿಸುವಂಥದ್ದು ಮತ್ತು ಎದುರಿಸುವಂಥದ್ದು ನಾವು ನೋಡ್ತಿರುವಾಗ, ನೀವು ಎಂಥ ಈ ಒಂದು ಶಕ್ತಿಯಿಂದ ನೀವು ಮಾಡ್ತಾ ಇದ್ದೀರಿ ಅಂತಂದಾಗ ಅಲ್ಲಿ ಅವರು ನೋಡ್ತಾ ಇದ್ದಾರೆ. ಅಲ್ಲಿ ತಿಳಿಸುವಂಥ ಮಾತು ನಾವು ನೋಡುವಾಗ ಅವರು ಅಲ್ಲಿ ಅವರಿಂದ ಏನು ನಡೀತಿದೆ ಅಂತ ನೋಡ್ತಿರುವಾಗ ಅವರು ಪವಿತ್ರಾತ್ಮನ ಮೂಲಕವಾಗಿ ಅವರು ಹೆಚ್ಚಿನ ಒಂದು ದೇವರ ಸೇವೆ ಮಾಡುತ್ತಾ ಮುಂದೆ ಜನರ ಮುಂದೆ ನಿಂತುಕೊಂಡು ಹೋಗಿ ಅವರು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತಿರುವಾಗ ಅಲ್ಲಿ ಮುಖ್ಯವಾಗಿ ಬರೆದಿದೆ 4ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯ. ಇಲ್ಲಿ ನಾವು ಹೆಡ್ಡಿಂಗ್ ಲೈನ್ ನೋಡುವುದಾದರೆ, ಯೆಹೂದ್ಯರು ಅಧಿಕಾರಿಗಳು ಪೇತ್ರ ಯೋಹಾನರನ್ನು ಹಿಡಿಸಿ ಯೇಸುವಿನ ಹೆಸರು ಎತ್ತಬಾರದೆಂದು ಆಜ್ಞೆ ಮಾಡಲು ಅವರು ಧೈರ್ಯವಾಗಿ ಉತ್ತರ ಕೊಟ್ಟಿದ್ದು ಎಂಬುದರ ಬಗ್ಗೆ ಇಲ್ಲಿ ಪೀಠಿಕೆ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ರಿ, ಯಾವಾಗಾದರೂ ಅವರು ಕರೆಯಲ್ಪಟ್ಟರು, ಅವರು ದೇವರಿಗೆ ಸೇವೆಗಾಗಿ ನೇಮಿಸಲ್ಪಟ್ಟರು, ಅಪೊಸ್ತಲರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು, ಆವಾಗೇ ಮತ್ತೆ ಎಲ್ಲ ಸರ್ವಾಧಿಕಾರ ಅವರಿಗೆ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇವಾಗ ಅವರು ಮುಂದೆ ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಹೋಗಿ ಸೇವೆ ಸಾರೋದಕ್ಕೆ ಅವರು ಧೈರ್ಯದಿಂದ ಮುಂದೆ ಹೋಗ್ತಾ ಇದ್ದಾರೆ. ನೋಡ್ರಿ, ಅಲ್ಲಿ ನಾವು 8ನೇ ವಚನದಲ್ಲಿ ನಾವು ನೋಡೋದಾದರೆ, ಅಲ್ಲಿ ಹಿಂದೆ ನಾವು ಸ್ವಸ್ಥತೆ ಆಗಿರುವಂಥ ಮನುಷ್ಯನನ್ನು ನಾವು ನೋಡ್ತಾ ಇದ್ದೀವಿ. ಹುಟ್ಟು ಕುಂಟನನ್ನು ಅಲ್ಲಿ ಸ್ವಸ್ಥತೆ ಮಾಡಿರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವರು ದೇವಾಲಯದ ಬಳಿಯಲ್ಲಿ ದಿನ ಆತನು ಕೂತ್ಕೊಂಡು ಭಿಕ್ಷೆ ಬೇಡುವಂಥದ್ದು ನೋಡ್ತಿರುವಾಗ ಅಲ್ಲಿ ಅವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನೆದ್ದು ನಡೆದಾಡು ಅಂತಂದು ನೋಡ್ತಿರುವಾಗ ಆತನಲ್ಲಿ ಸ್ವಸ್ಥತೆ ಆದನು. ದಿನ ದೇವಾಲಯದ ಬಳಿ ಮುಂದೆ ಕುಂದ್ರೆ ಆತನ ಭಿಕ್ಷೆ ಬೇಡುವ ಆತನು ಅಲ್ಲಿ ಸ್ವಸ್ಥತೆ ಹೊಂದಿದಾಗ ಆತನ ದೇವಾಲಯದಲ್ಲಿ ಆತನ ಕಂಡರು. ಈತನು ಬೆಳಗ್ಗೆ ದಿನಾಲೂ ದೇವಾಲಯದ ಮುಂದೆನೇ ಕುಂದಿರ್ತಿದ್ದ, ಆದರೆ ಈತನಿಗೆ ಯಾವ ರೀತಿಯಿಂದ ಸ್ವಸ್ಥತೆ ಆಯಿತು? ಎಷ್ಟೋ ಆ ದಿನಗಳಲ್ಲಿ ಡಾಕ್ಟರ್ ಇರ್ಬೋದು, ನೋಡಿದವ್ರು ಇರ್ಬೋದು, ಆತನಿಗೆ ಸ್ವಸ್ಥತೆ ಆಗಲಿಲ್ಲ. ಯಾವಾಗ ಅಪೊಸ್ತಲರು ಅವರು ತಿರುಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನೆದ್ದು ನಡೆದಾಡು ಎಂಬುದರ ಮೂಲಕ ಆತನಿಗೆ ಸ್ವಸ್ಥತೆ ಬಂತು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅಪೊಸ್ತಲರಿಗೆ ಕೊಟ್ಟಂಥ ನಾವು ಕೆಲಸ ನಾವು ನೋಡುವಾಗ ಅಲ್ಲಿ ದೇವರ ಕೆಲಸ ಮಾಡ್ತಾ ಇದ್ದಾರೆ, ಯೇಸುವಿನ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಹೋಗಿ ಅಲ್ಲಿ ಸ್ವಸ್ಥತೆ ಮಾಡಿರೋಂಥದ್ದು ನೋಡುವಾಗ ಕೆಲವು ಜನರು ಮುಂದೆ ನಾವು ಮತ್ತೆ ಅದೇ 4ನೇ ಅಧ್ಯಾಯದಲ್ಲಿ ನಾವು 8ನೇ ವಚನದಲ್ಲಿ ನೋಡ್ತಾ ಇರುವಾಗ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೇವರ ವಾಕ್ಯ. ನೀವು ಎಂಥ ಶಕ್ತಿಯಿಂದ ಇದೆಲ್ಲವೂ ಎಂಥ ಹೆಸರಿನಿಂದ ಇದನ್ನು ಮಾಡಿದಿರಿ ಎಂದು ಕೇಳಲು ಪೇತ್ರನು ಪವಿತ್ರಾತ್ಮನ ಭರಿತನಾಗಿ ಅವರಿಗೆ ಜನರ ಅಧಿಕಾರಿಗಳೇ ಹಿರಿಯರೇ, ಒಬ್ಬ ಅಂಗಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಅವನಿಗೆ ಯಾತರಿಂದ ನೆಟ್ಟಗಾಯಿತು ಎಂಬುದಾಗಿ ನನ್ನನ್ನು ಈ ಹೊತ್ತು ವಿಚಾರಣೆ ಮಾಡೋದಾದರೆ ನಿಮ್ಮೆಲ್ಲರಿಗೂ, ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ, ನೀವು ಸಿಲುಬೆಗೆ ಹಾಕಿಸಿದಂಥ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲೇ ಸ್ವಸ್ಥನಾಗಿ ನಿಂತಿರುತ್ತಾನೆ. ಅಲ್ಲಿ ಏನು ಹೇಳ್ತಾ ಇದ್ದಾನೆ? ಯಾರು ಮಾಡಿದರು? ಹಿಂದೆ ಯೇಸು ಕ್ರಿಸ್ತನ ಲೋಕದಲ್ಲಿ ಆತನ ಲೋಕದ ರಕ್ಷಕನಾಗಿ ಬಂದಿದ್ದನು, ಆತನು ಕೂಡ ಅದೇ ಕೆಲಸ ಮಾಡಿದ. ನೋಡ್ರಿ, ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಡ್ರಿ, ಮಾನಸಾಂತರ ಪಡ್ರಿ, ಪಶ್ಚಾತ್ತಾಪ ಪಡ್ರಿ ಎಂಬುದರ ಮೂಲಕವಾಗಿ ಅವರಿಗೆ ಶುಭವಾರ್ತೆ ಸಾರ್ತಾ ಇದ್ದ. ಯಾರು ನಂಬುತ್ತಾ ಇದ್ದಾರೋ, ಯಾರು ಆತನ ಬಳಿಗೆ ಬರ್ತಾ ಇದ್ದಾರೋ ಆಗಲೇ ಅವರಿಗೆ ರಕ್ಷಣೆ, ಆಗಲೇ ಅವರಿಗೆ ಬಿಡುಗಡೆ, ಅವರಿಗೆ ಸ್ವಸ್ಥತೆ ನಾವು ನೋಡ್ತಾ ಇದ್ದೀವಿ. ಅಷ್ಟೆಲ್ಲ ಯೇಸು ಸ್ವಾಮಿ ಎಷ್ಟೋ ಸತ್ತು ಹೋದಂಥವ್ರನ್ನ ಸಹ ಎಬ್ಬಿಸಿದ್ದ. ನೋಡ್ರಿ, ಎಂಥ ಶಕ್ತಿ! ಅವಾಗೂ ಆತನ ಹಿಡ್ಕೊಂಡು ಹೋಗ್ತಾ ಇದ್ದರು, ಆತನ ನೋಡ್ತಾ ಇದ್ರು, ಏನಪ್ಪ ಇಷ್ಟು ಎಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ಅವರು ಆತನ ಮೇಲೆ ಎಷ್ಟೋ ಗುಣಗುಡ್ತಾ ಇದ್ದರು, ಬೇಜಾರಾಗ್ತಾಯಿದ್ರು. ಆದರೂ ಕೂಡ ಆತ ಏನು ಮಾಡ್ತಿದ್ದ? ಎಲ್ಲವನ್ನು ತಂದೆ ನಿಮಿತ್ತ ಸಹಿಸಿಕೊಂಡು ತಂದೆ ಕೆಲಸವನ್ನೇ ಮಾಡ್ತಿದ್ದ. ಇಲ್ಲಿ ಸಹ
ಯೇಸು ಕ್ರಿಸ್ತನಿಗೆ ಆದಂತೆ ಅಪೋಸ್ತಲರು ಸಹ ಇಟ್ಕೊಳ್ತಿದ್ದಾರೆ. ನೀವು ಎಂಥ ಶಕ್ತಿಯಿಂದ ಈ ಕೆಲಸ ಮಾಡ್ತೀರಿ ಅಂದಾಗ ಅವರು ಧೈರ್ಯದಿಂದ ಹೇಳ್ತಾ ಇದ್ದರು, ಪವಿತ್ರಾತ್ಮ ಭರಿತರಾಗಿ ಹೇಳ್ತಾ ಇದ್ದರು, ಈ ಕೆಲಸ ನಮಗೆ ಕೊಟ್ಟಿರುವಂಥದ್ದು ಕ್ರಿಸ್ತನ್ ನಮಗೆ ಕಳಿಸ್ಕೊಟ್ಟಿದ್ದಾನೆ, ನೀವು ಹೊರಟು ಹೋಗಿರಿ, ಲೋಕದ ಎಲ್ಲ ಜನರಿಗೆ ನನ್ನ ಸ್ವಾರ್ಥನ ಸಾರ್ರಿ. ನಮ್ಮ ಕೆಲಸ ಏನಿದೆ, ಹೋಗಬೇಕು, ದೇವ್ರ ಮಾತನ್ನು ತಿಳಿಸ್ಬೇಕು, ಸಂತೈಸಬೇಕು, ದೇವ್ರ ಕಡೆ ತಿರ್ಸ್ಬೇಕು ಅಷ್ಟೇ. ಯಾಕಂದರೆ ಎಲ್ಲರನ್ನೂ ದೇವ್ರ ಕಡೆಗೆ ನಡೆಸಬೇಕೆಂಬುದೇ ಒಂದೇ ಗುರಿ, ಉದ್ದೇಶ, ಬೇರೆ ಏನಿದ್ದಿಲ್ಲ. ಒಂದು ವೇಳೆ ಅವರಿಂದ ನಮಗೇನೋ ಲಾಭ ಸಿಗ್ತೈತೆ ಅದ್ರ ಬಗ್ಗೆ ನೋಡಲಿಲ್ಲ. ಅವರು ಎಲ್ಲವನ್ನು ಬಿಟ್ಟು ಬಂದರು. ಇಲ್ಲಿ ಅಪೊಸ್ತಲರು ನಾವು ನೋಡ್ತಾ ಇದ್ದೀವಿ, ಅವರು ಪವಿತ್ರಾತ್ಮ ಭರಿತರಾಗಿದ್ದರು ಅಂತೇಳಿ ನೋಡ್ತಾ ಇದ್ದೀವಿ. ಯಾಕಂದರೆ ಅವರಿಗೆ ದೇವರು ಎಲ್ಲ ಶಕ್ತಿ ಕೊಡಲ್ಪಟ್ಟಿದ್ದ. ಯಾಕಂದರೆ ಅವ್ರಿಗೆ ಈಗ ಹೇಳ್ತಾ ಇದ್ದ, ನೀವು ಹೊರಟು ಹೋದಾಗ ನಾನು ನಿಮಗೆ ಒಬ್ಬ ಸಹಾಯಕನ ಕಳಿಸ್ತಾ ಇದ್ದಾನೆ, ಆತನೇ ಪವಿತ್ರಾತ್ಮನಂತೇಳಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅವರಿಗೆ ತಿಳಿಸ್ತಾ ಇದ್ದರು, ನೋಡ್ರಿ ಹಿಂದೆ ಕ್ರಿಸ್ತನು ಮಾಡಿದ ಹಾಗೆ ಆತನ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದಾಗ ಅವರು ಜನರ ಮುಂದೆ ಅವರು ಧೈರ್ಯದಿಂದ ಹೇಳ್ತಿದ್ದರು. ಇಲ್ಲಿ ನಾವು ನೋಡ್ತಿರುವಾಗ ಮುಂದೆ ಅದೇ 11ನೇ ವಚನದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂಥದ್ದು ಏನಂದರೆ, ಮನೆ ಕಟ್ಟುವವರಾದ ನೀವು ಈನೈಸಿದ ಕಲ್ಲು ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಇವರು ಇಲ್ಲಿ ಅಪೊಸ್ತಲರು ಅವ್ರು ಡೈರೆಕ್ಟ್ ಹೇಳ್ತಾ ಇದ್ದಾರೆ, ಹಿಂದೆ ನೀವು ಹಿರಿಯರನ್ನು ಪೂರ್ವಿಕರನ್ನು ನೋಡ್ರಿ, ಅವ್ರು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ರು? ದೇವ್ರ ಮೇಲೆ ವಿಶ್ವಾಸ ಇಟ್ಟಿದ್ರು. ಮತ್ತೆ ಅವ್ರಿಗೆ ಈಗ ಹೇಳ್ತಾ ಇದ್ದಾನ, ನೋಡ್ರಿ ಈಗೋ ಒಬ್ಬ ಲೋಕದ ರಕ್ಷಕನಾಗಿ ನಾನು ನಿಮ್ಮ ಮುಂದೆ ಕಳಿಸ್ತೀನಿ, ನಿಮ್ಮ ಜನಾಂಗದಲ್ಲೇ ನಾನು ಹುಟ್ಟಿಸ್ತೀನಿ ಅಂತ ಹೇಳ್ತಾರೆ. ಅವರು ಆತನನ್ನು ಗುರುತು ಹಿಡಿದಕ್ಕೆ ಕೆಲವರಿಗೆ ಮಾತ್ರ ಕೊಟ್ಟಿದ್ದ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಕೆಲವರು ಆತನನ್ನು ಗುರುತು ಹಿಡಿದುಕೊಂಡರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು, ಆತನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನಂತೇಳಿ ಯೋಹಾನ ಬರೆಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಧಿಕ್ಕರಿಸಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಕಡೆಗಾಣಿಸುವಂಥದ್ದು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ನೋಡ್ತಿರುವಾಗ ಅದೇ ನಾವು ಮುಂದಿನ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದನ್ನು ನಾವು ಓದುವುದಾದರೆ ಕೀರ್ತನೆ 118ನೇ ಅಧ್ಯಾಯದಲ್ಲಿ ನಾವು 22ನೇ ವಚನ ನಾವು ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲಿ ಕ್ರಿಸ್ತನ ಬಗ್ಗೆ ಮೊದಲೇ ಅದು ಬರೆಯುವಂಥದ್ದಾಗಿದೆ. ಅಲ್ಲಿ ನಾವು ನೋಡೋದಾದರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 118 ಅಧ್ಯಾಯ 118ನೇ ಅಧ್ಯಾಯ 22ನೇ ವಚನದಲ್ಲಿ ಅದು ಸ್ಪಷ್ಟವಾಗಿ ಹಿಂದೆ ಕ್ರಿಸ್ತನ ಬಗ್ಗೆ ಇಲ್ಲಿ ದಾವೀದನು ವ್ಯಕ್ತಪಡಿಸ್ತಾ ಇದ್ದಾನೆ. ಯಾರು ಆತನು ಒಂದು ಎಡುವಂಥ ಕಲ್ಲು, ಮುಗ್ಗರಿಸುವಂಥ ಬಂಡೆ ಅಂತೇಳಿ ಇನ್ನೊಂದು ಕಡೆ ಬೈಬಲಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 22ನೇ ವಚನದಲ್ಲಿ ನಾವು ನೋಡುವುದಾದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದು ಯೆಹೋವನ ಮಂದಿರ ದ್ವಾರವು. 20ನೇ ವಚನದಿಂದ, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ, ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ, ನಿನ್ನನ್ನು ಕೊಂಡಾಡುತ್ತೇನೆ. ಮನೆ ಕಟ್ಟುವವರು ಬೇಡವೊಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಯೆಹೋವನಿಂದಲೇ ಆಯಿತು. ಇದು ಯಾರಲಿಂದನೇ ಆಗೈತೆ? ದೇವರಲಿಂದನೇ ಇದು ನಿರ್ಮಾಣ ಆಗಿ ಈ ಲೋಕಕ್ಕೆ ಕಳಿಸಿದ್ದಾನಂತ ಯೇಸು ಕ್ರಿಸ್ತನನ್ನು. ಇವತ್ತಿನಿಂದಲೇ ಆ ಹೆಸರು ಯಾರಿಗೆ ಕೊಡಲ್ಪಟ್ಟಿದೆ ನೋಡ್ರಿ. ಆಕಾಶದ ಕೆಳಗೆ ನಾವು ನೋಡ್ತಾ ಇದ್ದೀವಿ. ಆ ಹೆಸರು ಇವತ್ತು ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಒಂದೊಂದು ಹೆಸರು ನಮಗಿದ್ದಾವೆ, ಹೆಸರು ಇಟ್ಟಿದ್ದಾರೆ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಸೊಲೊಮೋನ ಜ್ಞಾನೋಕ್ತದಲ್ಲಿ ಬರೆಯಲ್ಪಟ್ಟಿದ್ದ ಇದೆ, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಅಂತ ಹೇಳ್ತೈತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ಹೆಸರು ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ಆ ಒಂದು ಹೆಸರು ಭೂಲೋಕದಲ್ಲಿ ಅದು ಒಂದು ಶ್ರೇಷ್ಠವಾಗಬೇಕು. ಅದು ಮುಗ್ಗರಿಸುವಂಥ ಬಂಡೆ, ಕಲ್ಲು ಎಡುವವರು ಪ್ರತಿಯೊಬ್ಬರು ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ ಇಲ್ಲಿ ಹಿಂದೆ ಭಕ್ತನಾದ ದಾವೀದನು ಮತ್ತು ಎಷ್ಟೋ ಜನರು ಭಕ್ತರು, ಪ್ರವಾದಿಗಳು ತಿಳಿಸ್ತಾ ಇದ್ದಾರೆ. ನೋಡ್ರಿ, ನಾವು ಅಲ್ಲಿ ಸ್ಪಷ್ಟವಾಗಿ ಆತನ ಬಗ್ಗೆ ಹಿಂದೆನೇ ಬರೆಯಲ್ಪಡ್ತದೆ. ಅದೇ ಯೆಶಾಯನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯದಲ್ಲಿ ಅದು ಸ್ಪಷ್ಟವಾಗಿ ಬರೆಯಲ್ಪಡ್ತದೆ. ಆ ವಾಕ್ಯ ನಾವು ಓದ್ಕೋಣ. ಇಲ್ಲಿ ಕ್ರಿಸ್ತನ ಬಗ್ಗೆ ಮೊದಲೇ ನಮಗೆ ತಿಳಿಯಲ್ಪಡಿಸ್ತಾ ಇದೆ. ಯೆಶಾಯನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡೋದಾದರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ.
ಪರಿಶುದ್ಧವಾಗಿಯೂ ಮಾನ್ಯವಾಗಿಯೂ ಹಾಂ ಇರುವ ಮೂಲೆಗಳನ್ನು ಚೀಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಾಗಿ ಇಡುತ್ತೇನೆ. ಹಾಂ ಭರವಸೆ ಬಿಡುವವನು ಆತುರ ಪಡನು. ನೋಡ್ರಿ, ನಾನು ಈ ಕಲ್ಲನ್ನು ಎಲ್ಲಿಡ್ತೀನಿ? ಚೀಯೋನಿನಲ್ಲಿಡ್ತೇನೆ. ಅದನ್ನು ಪ್ರತಿಯೊಬ್ಬರು ಕಂಡುಕೊಳ್ಳಬೇಕು. ಅಲ್ಲಿ ಸ್ಪಷ್ಟವಾಗಿ ಬರ್ತೇನೆ. ಕರ್ತನು ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ ಪರೀಕ್ಷಿತವಾಗಿಯೂ ಮಾನ್ಯವಾಗಿ ಇರುವ ಮೂಲೆಗಲ್ಲು ಚೀಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರನಾಗಿಯೂ ಇಡುತ್ತೇನೆ. ಭರವಸೆ ಇಡುವವನು ಆತರ ಪಡುವನು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಹಿಂದೆ ಆತನು ಇದ್ದನು, ಲೋಕದಲ್ಲಿ ಇದ್ದನು. ನಾವು ನೋಡ್ತಾ ಇದ್ದೀವಿ, ಆದಿಯಲ್ಲಿ ದೇವರಿದ್ದನು, ಆ ವಾಕ್ಯವು ದೇವರಲ್ಲಿ ಇತ್ತು, ಆ ವಾಕ್ಯವು ನರವತಾರತೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯಾರು ಆತನಂದ್ರೆ ಯಾರು? ಯೇಸು ಕ್ರಿಸ್ತನ ಅಂತ ಹೇಳ್ತಾ ಇದ್ದಾನೆ. ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿ ನಮಗೆ ಸಿಕ್ಕುವುದಿಲ್ಲ, ಅಲ್ಲಿ ಇಲ್ಲಿ ಅಂತ ನಾವು ಹುಡುಕಾಡೋದು ಬೇಡ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರತಿಯೊಬ್ಬರು, ಅದು ಆಕಾಶದ ಕೆಳಗೆ ಆತನ ಹಿಂದೆ ಹೀಗೆ ಹೇಳ್ತಾನೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾನೆ. ಮತ್ತೆ ಮುಂದೆ ಹೋಗಿ ಅಪೊಸ್ತಲರು ಒಬ್ಬೊಬ್ಬರು ಊರಿಗೆ ಹೋಗಿ, ನಾವು ಇವತ್ತು ಈ ಊರನ್ನು ಸೇವೆ ಮಾಡಿದ್ದೀವಿ, ಸಂಪಾದಿಸಿದ ಆತ್ಮಗಳು ಇವತ್ತು ನನ್ನ ಹೆಸರು ಬರ್ರಿ ಅಂತ ಹೇಳಿಲ್ಲ. ಅವ್ರು ಹೀಗೆ ಹೇಳ್ತಾ ಇದ್ರು, ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಶುಭ ವಂದನೆಗಳಾಗಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ತಮ್ಮನ್ನು ತಾವು ದೇವರಿಗೆ ಸಮರ್ಪಿಸಿಕೊಳ್ತಾ ಇದ್ರು. ಯೇಸುವಿನ ಹೆಸರೇ ಹೇಳ್ತಾ ಇದ್ರು ಹೊರತಾಗಿ ತಮ್ಮ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದಿಲ್ಲ. ನೋಡ್ರಿ, ಇಲ್ಲಿ ನಾವು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿರುವಂಥದ್ದು ಅದನ್ನು ಬಹಳ ಎಷ್ಟೋ ಒಳ್ಳೆಯದಾಗಿದೆ. ಅದನ್ನು ನಾವು ತಿಳ್ಕೊಳ್ಳೋರಾಗಬೇಕು. ಮುಂದೆ ಹೇಳ್ತಾ ಇದೆ ಅದೇ ವಾಕ್ಯ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 42ನೇ ವಚನದಲ್ಲಿ ಹೇಳ್ತಾ ಇದೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 21:42ನೇ ವಚನದಲ್ಲಿ ಹೀಗೆ ಬರೆಯಲ್ಪಡ್ತಾ ಇದೆ, ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೊಂದು ಬಿಟ್ಟಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಹಿಂದೆ ನೋಡಿ ಕೇಳ್ರಿ, ಧರ್ಮಶಾಸ್ತ್ರವನ್ನು ನೀವು ನೋಡಿಕೊಳ್ಳ್ರಿ. ಇಲ್ಲಿ ನಾವು ನೋಡ್ತಿರುವಾಗ ಎಷ್ಟೋ ಪ್ರವಾದಿಗಳು ಬಂದರು, ಎಷ್ಟೋ ರಾಜರು ಬಂದರು, ಎಷ್ಟೋ ಅರಸರು ಬಂದರು. ಅವರೆಲ್ಲರೂ ಯಾರ ಮೇಲೆ? ದೇವರ ಮೇಲೆ ಡಿಪೆಂಡ್ ಆಗಿದ್ರು. ಆದರೆ ಇನ್ನು ಮುಂದೆ ನಾವು ಹೇಳ್ತಾನ, ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನ, ನಿಮಗೆ ಬರಬೇಕಾದ ರಕ್ಷಣೆ ಯಾರಿಂದ ಅಂತಂದರೆ ಅದು ಯಹೂದ್ಯರಿಂದ, ಅವ್ರಲಿಂದ, ಗ್ರೀಕ್ಲಿಂದ ನೋಡ್ಕೊಳ್ಬೇಡ್ರಿ, ಯೇಸು ಕ್ರಿಸ್ತನಿಂದಲೇ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನಾದರೂ ನಿಮಗೆ ನೀರಿನ ದೀಕ್ಷಾ ಸ್ನಾನ ಕೊಡ್ತೀನಿ, ನನ್ನಿಂದ ಬರುವ ಆತನು, ನನಗಿಂತ ಮುಂದಿನ ಆತನು, ನನಗಿಂತ ಶಕ್ತಿವಾತನು, ಆತನು ನಿಮಗೆ ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸುವನು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಆ ಹೆಸರು ಯಾವುದು ಅಂತಂದರೆ ಯೇಸು ರಕ್ಷಕನು, ಲೋಕದ ರಕ್ಷಕನ ಅಂತ ಹೇಳ್ತಾ ಇದ್ದಾನೆ, ಆತ್ಮಗಳ ಒಡೆಯನು ಅಂತ ಹೇಳ್ತಾನೆ. ಆತನು ಹೇಳ್ತಾ ಇದ್ದಾನೆ, ನಾನು ಒಳ್ಳೆ ಕುರ್ಬನ್ ಅಂತ ಹೇಳ್ತಾ ಇದ್ದಾನೆ, ನೀವು ನನ್ನ ಕುರಿ ಮರಿಗಳು ಅಂತ ಹೇಳ್ತಾ ಇದ್ದಾನೆ. ಅಪೊಸ್ತಲರಿಗೆ ಹಾಗೆ ಹೇಳ್ತಾ ಇದ್ದಾನೆ, ಹೋಗಿರಿ, ನೀವು ನನ್ನನ್ನು ಹಿಂಬಾಲಿಸೋದಾದರೆ ನೀವು ಹೋಗಿ ನನ್ನ ಸೇವೆ ಮಾಡಿರಿ, ಕುರಿಗಳನ್ನು ಕಾಯಿರಿ, ಕುರಿಗಳನ್ನು ಮೇಯಿಸಿರಿ. ಎಷ್ಟು ಸ್ಪಷ್ಟವಾಗಿ ಅಲ್ಲಿ ತಿಳಿಯಪಡಿಸ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಆತನ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನೋಡೋದಾದರೆ ಮತ್ತಾಯನ ಬರೋ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಅದನ್ನು ಸ್ಪಷ್ಟವಾಗಿ ಆತನ ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟು ತಿಳಿಯಪಡಿಸುವಂಥದ್ದಾಗಿದೆ. ಮತ್ತಾಯನ ಬರೋ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡೋದಾದರೆ, ಆಕೆ ಒಬ್ಬ ಮಗನನ್ನು ಅಡಿಯವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳನ್ನು ಬಿಡಿಸಿ ಕಾಯುವನು ಅಂದನು. ಕರ್ತನ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಈಗೊಬ್ಬ ಕನ್ಯಕೆ ಗರ್ಭಿಣಿಯಾಗಿ ಮಗನನ್ನು ಅಡಿಯವಳು, ಆತನಿಗೆ ಇಮ್ಮಾನುವೇಲ್ ಹೆಸರಿಡುವರು ಎಂಬುವುದೇ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆತನಿಗೆ ಯೇಸು ಎಂದು ಹೆಸರಿಡುವರು, ಆತನ ಇಮ್ಮಾನುವೇಲ್ ಅಂತ ಹೇಳ್ತಾ ಇದೆ. ಇಮ್ಮಾನುವೇಲ್ ಅಂತೇಳಿ ಹಿಂದೆ ನಾವು ನೋಡ್ತಿರುವಾಗ ದೇವರೇ ಆ ಹೆಸರನ್ನು ನೇಮಿಸ್ತಾ ಇದ್ದಾನೆ. ಇಲ್ಲಿ ಯಾಕಂತಂದರೆ ಪ್ರತಿ ಹೆಸರುಗಳಲ್ಲಿ ಶ್ರೇಷ್ಠವಾದ ಹೆಸರು ಯೇಸುವಿನ ಹೆಸರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಆತನ ಎಲ್ಲರನ್ನು ಕಾಯುವಾತನ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ದೇವರ ಕೆಲಸ ಏನಾಗಿತ್ತಪ್ಪ ಅಂದರೆ, ಈ ಲೋಕದಲ್ಲಿ ತನ್ನ ಮಗನನ್ನು ಕಳಿಸಿದ ಮೇಲೆ ಎಲ್ಲರನ್ನು ತನ್ನ ಕಡೆ ಕರೆದುಕೊಂಡು ಬರೋದಕ್ಕೋಸ್ಕರವಾಗಿ ಆತನ ನಮಗೆ ಮಾದರಿ ಆದನು. ಒಂದು ಒಳ್ಳೆಯ ಉತ್ತಮವಾದ ಬೋಧಕನಂತೇಳಿ ನಾವು ನೋಡ್ಬೋದು. ಆತನ ಯಾರನ್ನು ತಪ್ಪನ್ನು ಎಣಿಸಲಿಲ್ಲ, ಯಾರಿಗೂ ಶಿಕ್ಷೆಯನ್ನು ಕೊಡಲಿಲ್ಲ. ಆತನ ಎಲ್ಲವನ್ನು ಸಹಿಸಿಕೊಂಡು ನೋಡ್ರಿ, ಇವತ್ತು ಮಾನವರು ಯಾರನ್ನು ಒಂದು ಸ್ವಲ್ಪ ಕಷ್ಟ ಬಂತಂದ್ರೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರು ಏನಪ್ಪ ಹಿಂಗಾಯ್ತಂದ್ರೆ, ಆದರೆ ಸ್ವಾಮಿ
ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡೋದ್ರ ಮೂಲಕ ಎಲ್ಲರನ್ನು ರಕ್ಷಿಸಿದನು. ಅದೇ ಕ್ರಿಸ್ತನು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಮುಂದೆ ಇಲ್ಲಿ ಅದೇ ವಾಕ್ಯ ನಾವು ಓದೋದಾದರೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಮುಂದೆ 24ನೇ ವಚನ ಹೇಳ್ತಿದೆ, ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಯೋಸೇಫನು ನಿದ್ದೆ ತಿಳಿದಿದ್ದ ಕರ್ತನ ದೂತನ ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡು, ಆದರೆ ಆಕೆ ಗಂಡು ಮಗನನ್ನು ಹಡಿಯುವ ತನಕ ಆಕೆಯನ್ನು ಅರಿಯಿಲ್ಲ, ಮಗುವಿಗೆ ಯೇಸು ಎಂದು ಹೆಸರಿಟ್ಟರು ಅಂತೇಳಿ ನೋಡ್ತಾ ಇದ್ದೀವಿ. ನೋಡ್ರಿ, ಅವರಿಗೆ ಲೋಕದಲ್ಲಿ ಜನನಾಗೋದಕ್ಕಿಂತ ಮೊದಲೇ ಈ ಹೆಸರು ನೇಮಕವಾಗ್ತಾ ಇದೆ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡ್ರಿ, ಆ ಹೆಸರು ಇವತ್ತಿನ ದಿನದಲ್ಲಿ ಲೋಕದಲ್ಲಿ ಪ್ರಖ್ಯಾತವಾಗಬೇಕು, ಎಲ್ಲರೂ ಅದನ್ನು ತಿಳ್ಕೊಳ್ಬೇಕು. ಮತ್ತು ನಾವು ನೋಡ್ತಾ ಇದ್ದೀವಿ ಆ ಹೆಸರಿನ ಮೂಲಕವಾಗಿ ನಿಮಗೆ ರಕ್ಷಣೆ ನೀಡುತ್ತೈತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂದೆ ನಾವು ಮತ್ತೆ ಮತ್ತಾಯನ ಬರೋ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ ಕ್ರಿಸ್ತನ ಬಗ್ಗೆ. ನಾವು ನೋಡೋದಾದರೆ 32-33ನೇ ವಚನದವರೆಗೆ ನಾವು ನೋಡೋದಾದರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನೆಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆ ಮುಂದೆ ಒಪ್ಪಿಕೊಳ್ಳುವನಂತ ಹೇಳ್ತಿದ್ದಾನೆ. ಇವತ್ತು ಆ ಹೆಸರು ನಮಗೆ ಕೊಡಲ್ಪಟ್ಟಿದ್ರ ಮೂಲಕ ನಮ್ಮೆಲ್ಲರನ್ನು ಕಾಯೋದಕ್ಕೆ, ರಕ್ಷಿಸೋದಕ್ಕೋಸ್ಕರ, ನಮ್ಮ ಪಾಪಗಳಿಂದ ಬಿಡುಗಡೆಯಾಗಿ ರಕ್ಷಣೆ ಮಾರ್ಗದಲ್ಲಿ ಬಂದು ದೇವರ ರಾಜ್ಯಕ್ಕೆ ನಮ್ಮನ್ನು ಸೇರಿಸೋದಕ್ಕೋಸ್ಕರ ಆ ಒಂದು ಹೆಸರು ಕೊಡಲ್ಪಟ್ಟಿದೆ. ಈ ಲೋಕದ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಜನರು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ತಿಳ್ಕೊಳ್ಬೇಕು ಅಂತಂತ ಹೇಳ್ತಾರೆ. ಸತ್ಯ ಮಾರ್ಗದಲ್ಲಿ ನಡೆಸುವ ಆತನು ಪ್ರತ್ಯೇಕಿಸಲ್ಪಟ್ಟವನು, ಎಲ್ಲರನ್ನು ಒಂದು ಕಡೆ ತರುವ ಆತನು, ಭೇದ ಮಾಡದ ಹಾಗೆ ಆತನು ಹೀಗೆ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬರು ಯಾರ್ಯಾರು ಒಬ್ಬೊಬ್ಬರು ಯೇಸು ಕ್ರಿಸ್ತನನ್ನು ನಂಬುತ್ತಿರೋ, ವಿಶ್ವಾಸಿಸ್ತಿರೋ ಅವ್ರು ದೇವರ ಮಕ್ಕಳಾಗ್ತೀರಿ. ಮತ್ತು ಇತರಿಗೆ ನೀವು ಹೇಳ್ತಿರೋ, ಧೈರ್ಯದಿಂದ ಹೇಳ್ತಿರೋ. ಇಲ್ಲಿ ಅಪೊಸ್ತಲರು ಏನು ಮಾಡಿದ್ದಾರೆ, ಹಿರಿಯ ಸಭೆಯವರ ಮುಂದೆ ಹೋಗಿ ಆತನು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅಲ್ಲಿ ಹೇಳ್ತಾ ಇದ್ದಾರೆ, ಧೈರ್ಯದಿಂದ ಹೇಳ್ತಾ ಇದ್ದಾರೆ. ಅವರಿಗೆಷ್ಟೋ ಒಂದು ಇಬ್ಬಂದಿ ಬಂದರೂ ಕೂಡ, ಶೋಧನೆ ಕಷ್ಟ ಬಂದರೂ ಕೂಡ ಅವರು ಧೈರ್ಯದಿಂದ ಯೇಸುವಿನ ಹೆಸರು ನೀವು ಎತ್ತೇಬಾರ್ದು ಹೇಳಿ ಅವರಿಗೆ ಬಹಳ ಶಿಕ್ಷಿಸಿದ್ದರಿಂದ ಅವರು ಎತ್ತದೇ ಬಿಟ್ಟಿಲ್ಲ. ಅವರು ಧೈರ್ಯದಿಂದ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರಿದ್ದಾರೆ. ಇಲ್ಲಿ ನೋಡ್ರಿ, ಎಂಥ ಒಂದು ಸುಂದರ ಮಾತು. ಆತನು ಧೈರ್ಯವಾಗಿ ಹೇಳ್ತಾ ಇದ್ದಾನ, ಮುಂದೆ ಹೇಳ್ತಾ ಇದ್ದಾನ, ಒಂದು ವೇಳೆ ಈ ಲೋಕದಲ್ಲಿ ಜನರ ಮುಂದೆ ನೀವು ನನ್ನ ಹೆಸರನ್ನು ಒಪ್ಪಿಕೊಳ್ಳೋದಾದರೆ ನಾನು ನನ್ನ ತಂದೆ ಮುಂದೆ ಪರಲೋಕದಲ್ಲಿ ಇವರು ನನ್ನ ಮಕ್ಕಳಂತೇಳಿ ಒಪ್ಪಿಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಎಂಥ ಮಾತು. ಇವತ್ತಿನಲ್ಲಿ ನಾವು ಹೆಂಗೆ ಮತ್ತೆ ಇವತ್ತು ನಾವು ನಂಬಿ ವಿಶ್ವಾಸಿಸ್ಬೇಕು, ಹೆಂಗೆ ನಾವು ಹೇಳಬೇಕು ದೇವ್ರ ಬಗ್ಗೆ ಹೇಳಲಿಕ್ಕೆ, ನಾವು ಹೆಂಗೆ ಧೈರ್ಯ ಬರಬೇಕು. ನಾವು ಹಿಂದೆ ನೋಡಬೇಕು, ಅಪೊಸ್ತಲರು ನೋಡಬೇಕು, ಹಿಂದೆ ನಾವು ದೇವರಿಗಾಗಿ ಸೇವೆ ಮಾಡಿದಂಥ ಪ್ರವಾದಿಗಳನ್ನು ನಾವು ನೋಡಬೇಕು. ಅವರು ಧೈರ್ಯದಿಂದ ದೇವರ ಮಾತನ್ನು ಹೇಳೋದಕ್ಕೆ ಹಿಂಜರಿಯಲಿಲ್ಲ. ಅವ್ರಿಗೆ ಪರಿಪೂರ್ಣ ವಿಶ್ವಾಸ ಇಟ್ಟರು. ಆತನೇ ನೀನೇ ನಮಗೆ ದೇವರು, ನೀನೇ ನಮ್ಮ ರಕ್ಷಕನಂತೇಳಿ ಒಪ್ಪಿಕೊಂಡ್ರು. ಇವತ್ತು ಒಪ್ಪೋದಾದರೆ ನಿನಗೆ ರಕ್ಷಣೆ, ನಿನಗೆ ಬಿಡುಗಡೆ ಅಂತ ಹೇಳ್ತಾನೆ. ಕೊನೆಯದಾಗಿ ನಾವು ನೋಡೋದಾದರೆ ಯೇಸು ಕ್ರಿಸ್ತನ ಬಗ್ಗೆ ಮತ್ತೆ 1ನೇ ತಿಮೋತಿ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ. ಕೊನೆಯದಾಗಿ ನಾವು ನೋಡೋದಾದರೆ ಅಲ್ಲಿ ಅಪೊಸ್ತಲರು ಅಲ್ಲಿ ದೇವರ ಬಗ್ಗೆ ಹೇಳೋದಕ್ಕೋಸ್ಕರ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಒಂದನೇ ತಿಮೋತಿ 2ನೇ ಅಧ್ಯಾಯ ನಾವು 5-6ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ದೇವರ ವಾಕ್ಯ. ಇಲ್ಲಿ ನಾವು ನೋಡೋದಾದರೆ 5-6ನೇ ವಚನದಲ್ಲಿ ಅವರು ಹೀಗೆ ಹೇಳ್ತಾ ಇದ್ದಾರೆ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯರಾಗಿರುವ ಯೇಸು ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿ. ಆ ಸಾಕ್ಷಿಯನ್ನು ಪ್ರಸಿದ್ಧಿಪಡಿಸುವುದಕ್ಕಾಗಿಯೇ ನಾನು ಸಾರುವನಾಗಿಯೂ ಅಪೊಸ್ತಲನಾಗಿಯೂ ನಂಬಿಕೆಯಿಂದಲೂ ಸತ್ಯದಿಂದಲೂ ಅನ್ಯ ಜನರಿಗೆ ಬೋಧಿಸುವನಾಗಿಯೂ ನೇಮಿಸಲ್ಪಟ್ಟೆನು. ನಾನು ಇಂಥವನೆಂಬುದು ಸುಳ್ಳಲ್ಲ, ಸತ್ಯವೇ. ಇಲ್ಲಿ ಪೌಲಾದ್ಮೇಲೆ ತಿಮೋತಿ ಮುಂದೆ ಹೋಗಿ ಆ ಒಂದು ಸುವಾರ್ತೆ ಸಾರುವಾಗ ಅವರಿಗೆ ದೇವರಿಗೂ ಮತ್ತು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮನುಷ್ಯರಿಗೆ ಒಬ್ಬ ಆತನೇ ಮಧ್ಯಸ್ಥನ ಅಂತ ಹೇಳ್ತಾರೆ. ಯಾರು ಆತನಂತಂದರೆ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಡ್ತದೆ.
ಅದಕ್ಕೋಸ್ಕರ ಎಲ್ಲ ಮನುಷ್ಯರ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಎಲ್ಲರೂ ಇಲ್ಲಿ ಇವರೇ ಅಂತ ಬರೆಯಲ್ಪಟ್ಟಿದೆ, ಎಲ್ಲರೂ. ಯಾಕಂದರೆ ಸತ್ಯದ ಮಾರ್ಗದಲ್ಲಿ, ಯಾಕಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ, ಮನುಷ್ಯನಾಗಿರುವ ಕ್ರಿಸ್ತನ ಯೇಸುವೆ. ಇವತ್ತು ಎಷ್ಟೋ ಜನರು ಹುಟ್ಟಿದ್ದಾರೆ, ಲೋಕದಲ್ಲಿ ಒಳ್ಳೇದು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಸತ್ಯ ಮಾರ್ಗಕ್ಕೆ ನಡೆಸುವವರಾಗಿದ್ದಾರೆ. ಇವತ್ತು ಆ ಒಂದು ತಿಳುವಳಿಕೆ ಜ್ಞಾನ ಯಾರಿಂದ ಬಂದಿದೆ? ಅದು ಕ್ರಿಸ್ತನಿಂದ ಬಂದಿದೆ, ಅದು ಯೇಸು ಕ್ರಿಸ್ತನಿಂದ ಬಂದಿದೆ. ಯಾಕಂದರೆ ಆತನ ಹೇಳ್ತಾ ಇದ್ದಾನೆ, ಎಲ್ಲರೂ ವಿಮೋಚನಾರ್ಥಕವಾಗಿ ಆತನ ನಮಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ಒಬ್ಬನೇ ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ, ಆತನು ಎಲ್ಲರ ವಿಮೋಚನಾರ್ಥನಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದ ಸಾಕ್ಷಿಯು. ಆ ಸಾಕ್ಷಿ ಪ್ರಸಿದ್ಧಪಡಿಸೋದಕ್ಕಾಗಿ ನಾನು ಸಾರುವನಾಗಿ, ಅಪೋಸ್ತಲನಾಗಿ, ನಂಬಿಕೆಯಿಂದಲೂ ಸತ್ಯದಿಂದಲೂ ಅನ್ಯಜನರಿಗೆ ಬೋಧಿಸುವನಾಗಿ ನೇಮಿಸಲ್ಪಟ್ಟೆನು. ನಾನು ಇಂಥವನೆಂದು ಸುಳ್ಳಲ್ಲ, ಸತ್ಯವೇ ಅಂತ ಹೇಳ್ತಾನೆ ನೋಡ್ರಿ. ಕ್ರಿಸ್ತನ ಬಗ್ಗೆ, ದೇವರ ಬಗ್ಗೆ ಆತನ ಧೈರ್ಯದಿಂದ ಹೇಳ್ಕೊಳ್ಳೋದಕ್ಕೆ ಆತನ ನಾಚಿಕೆ ಪಡೆದಿದಂತೆ. ಮತ್ತು ಇಲ್ಲಿ ನಾವು ಅಪೋಸ್ತಲರು ಮತ್ತು ಪೌಲರು ಎಷ್ಟೋ ತಿಮೋತಿ ಕೆಲವೊಂದು ಸಭೆಗಳಿಗೆ ಹೋದಾಗ ಅವರು ಇದ್ದಂಗೆ ದೇವರ ಮಾತನ್ನು ಹೇಳ್ತಾ ದೇವರಿಗಾಗಿ ಜೀವಿಸ್ತಾ ಇದ್ದರು. ಇಲ್ಲಿ ನಾವು ನಂಬಬೇಕಾಗಿರುವಂಥದ್ದು ಏನಂತಂದರೆ, ಯೇಸು ಕ್ರಿಸ್ತನನ್ನು, ಆತನ ಹೆಸರನ್ನು ನಾವು ಹೇಳೋದ್ರಲ್ಲಿ, ನಂಬಿಕೆ ಇಡೋದ್ರಲ್ಲಿ, ರಕ್ಷಣೆ ಮಾರ್ಗದಲ್ಲಿ. ಯಾಕಂದರೆ ನಾವು ಬರೋದಾದರೆ ಸತ್ಯ ಮಾರ್ಗಕ್ಕೆ ನಮ್ಮನ್ನು ನಡೆಸ್ತಾನೆ. ಯಾಕಂತಂದರೆ ಆತನ ಭೂಲೋಕದಲ್ಲಿ ಕೊಡಲ್ಪಟ್ಟಿರುವಂಥ ಹೆಸರು ಅದು ಬೇರೆ ಹೆಸರಿಗಿಂತ ಒಂದು ಡಿಫ್ರೆಂಟ್ ಆಗಿದೆ. ಆ ಹೆಸರಿನಲ್ಲಿ ಏನಿದೆ ಅಂತಂದರೆ ಎಲ್ಲರನ್ನ ಆತನ ಕಡೆಗೆ ಬರುವಂಥದ್ದು, ಎಲ್ಲರನ್ನೂ ಸತ್ಯ ಮಾರ್ಗಕ್ಕೆ ನಡೆಸಬೇಕೆಂಬುದೇ. ಇವತ್ತು ನಾವು ನೋಡ್ತಾ ಇದ್ದೀವಿ, ಅನೇಕರಿದಂಥ ಗುಂಪು ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಯಾರಿಂದ ನಮಗೆ ರಕ್ಷಣೆ ಇಲ್ಲ, ಯೇಸು ಕ್ರಿಸ್ತನಿಂದಲೇ ನಮಗೆ ರಕ್ಷಣೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಬರೆದಿದೆ. ಆತನೇ ಮುಗ್ಗರಿಸುವಂಥ ಕಲ್ಲಾಗಿದ್ದಾನೆ, ಬಂಡೆಯಾಗಿದ್ದಾನೆ, ಪ್ರತಿಯೊಬ್ಬರೂ ಇಡಬೇಕಂತ. ನಾನು ಚೆನ್ನಾಗಿ ನೆಟ್ಟಾಗಿ ನಡೀತಾ ಇದ್ದೀನಿ ಅಂತ ಲೌಕಿಕವಾಗಿರ್ಬೋದು, ಆದರೆ ಆತ್ಮಿಕವಾಗಿ ಪ್ರತಿಯೊಬ್ಬರು ಆತನ ಮುಗ್ಗರಿಸುವಂಥ ಬಂಡೆಯಾಗಿದ್ದಾನೆ ಅಂತ ಹೇಳ್ತಾರೆ. ಆತನೇ ಮುಖ್ಯವಾದ ಮೂಲೆಗಲ್ಲು ಅಂತೇಳಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದು ಕೆಲಸಕ್ಕೆ ಬರೋದಲ್ಲಿ ಬಿಡಪ್ಪ ಅನ್ನೋಕ್ಕೆ ಬರೋಂಗಿಲ್ಲ ಅಂತ, ಆ ಕಲ್ಲಿನಿಂದನೇ ಮತ್ತೆ ಎಲ್ಲವೂ ಕಟ್ಟಲ್ಪಟ್ಟಿತು ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ನಾವು ನಂಬೋದಾದರೆ ಕ್ರಿಸ್ತನು ನಮ್ಮೊಟ್ಟಿಗೆ ಇರ್ತಾನೆ, ನಮ್ಮನ್ನು ನಡೆಸುತ್ತಾನೆ, ನಮ್ಮನ್ನು ಆಳ್ತಾನೆ. ದೇವರು ಕೊಟ್ಟಂಥ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ